ನಮಸ್ಕಾರ ಫ್ರೆಂಡ್ಸ್, ಇವತ್ತು ಡ್ರೋನ್ ಸ್ಪ್ರೇ ಇದೆ ಅಂತ ತುಮಕೂರಿಂದ ಶಿರಾ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ಗೆ ವಿಡಿಯೋ ಮಾಡೋ ಅಂತ ಫೋನ್ ಕೊಟ್ಟೆ. ಅವನು ನನ್ನ ವಿಡಿಯೋ ಮಾಡೋ ಅಂದರೆ ಅಲ್ಲಿ ಯಾರೋ ಹೋಗ್ತಾ ಇರೋ ಆಂಟಿ ವಿಡಿಯೋ ಮಾಡ್ಬಿಡ್ತಾ ಇದ್ದ. ವಿಡಿಯೋ ಮಾಡಿಬಿಟ್ಟು ನೋಡೋದು ನನಗೆ ಫೋರ್ಸ್ ಮಾಡ್ತಾ ಇದ್ದ. ನನ್ನ ಕಡೆ ನೋಡ್ತಾ ಇದ್ರೆ ನಮ್ಮ ಬರೋಣ ಇದ್ಬಿಟ್ಟು ಅವ್ನು ನೋಡ್ಬಾರ್ದು ಕೊಂಡ್ರು ಅಂತ ಹೇಳ್ಬಿಟ್ಟು ಬುದ್ಧಿ ಮಾತು ಹೇಳ್ತಾ ಇದ್ದ. ಹೌದಣ ಅಂತ ಕೇಳ್ಬಿಟ್ಟು ಅವನು ಮಾತಾಡ್ಸ್ಕೊಂಡು ಹಿಂಗೆ ಮುಂದೆ ಹೋಗ್ತಾ ಇದ್ವಿ. ಇನ್ನು ಎಷ್ಟೊತ್ತಣ ಅಂತ ಹೇಳ್ಬಿಟ್ಟು ಅವನ ಹತ್ರ ಮಾತಾಡ್ತಾ ಇದ್ದೆ. ಇನ್ನೇನು ಹೋಗ್ತೀವಿ ಕಣೋ ಅಂತ ಮಾತಾಡ್ತಾ ಇನ್ನು ಲೊಕೇಶನ್ ಬಂದು ರೀಚ್ ಲೊಕೇಶನ್ಗೆ ಬಂದಿದ್ವಿ. ಬಂದ ತಕ್ಷಣ ಫಾರ್ಮರ್ ಬಂದರು. ಫಾರ್ಮರ್ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದು ಇದು ಅಂತ ನಮ್ಮ ಅಣ್ಣಂಗೆ ಹೇಳ್ತಾ ಇದ್ವಿ. ನಮ್ಮ ಅಣ್ಣ ಮೊದಲು ಸೈಂಟಿಸ್ಟು, ಅವ್ರ ಹತ್ರ ಮಾತಾಡ್ತಿದ್ವಿ. ಇಲ್ಲೋಡೆ ಗೊತ್ತಾಗಲ್ಲ ಸರ್, ಫೈಲಿಗೆ ಹೋಗ್ಬಿಟ್ಟು ನೋಡೋಣ ಅಂತ ಅದಂಗೆ ಅಂದ್ಕೊಂಡು ನಾವು ಹೊರಟ್ವಿ. ಗಾಡಿ ಹತ್ತಿ ಕುತ್ಕೊಂಡೇ ಬಿಟ್ವಿ. ಇವಾಗಿದೆ ಸ್ವಲ್ಪ ವೀಡಿಯೋ ಫಾಸ್ಟ್ ಆಗುತ್ತೆ, ಯಾಕಂದರೆ ಜಾಸ್ತಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಂದು ಬಂದು ಲೊಕೇಶನ್ಗೆ ಬಂದೇ ಬಿಟ್ವಿ. ನಮ್ಮ ಬಾಲು ಅಣ್ಣ ಹೋಗ್ಬಿಟ್ಟು ಹೊರ ಹೊಡ್ತಾ ಇದ್ದ. ನನ್ನ ಮನಸ್ಸಲ್ಲಿ ಏನೋ ಕಾಡ್ತಾ ಇತ್ತು. ರಿಮೋಟ್ ತಂದಿದ್ದನೋ ಇಲ್ವೋ, ಇಲ್ಲಿ ತಂದಿದ್ದನೋ ಇಲ್ಲಪ್ಪ ಶಿವ ಅಂದ್ಕೊಂಡು ಭಯ ಆಗ್ತಾ ಇತ್ತು. ಚೆಕ್ ಮಾಡೋಣ ಅಂತ ಓಪನ್ ಮಾಡ್ತಾ ಇದ್ದೆ. ನೋಡಿದ ತಕ್ಷಣ ಗೊತ್ತಾಯಿತು ರಿಮೋಟ್ ಇದೆ ಅಪ್ಪ ಸ್ವಾಮಿ ಅಂದ್ಕೊಂಡು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ತೋರಿಸ್ಬಿಟ್ಟು ರಿಮೋಟ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಔಷಧಿ ಮಿಕ್ಸ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಫಾರ್ಮರ್ ಯಾರೂ ಇರಲಿಲ್ಲ. ನಾನು ಬಾಲವಣ್ಣ ಸೇರಿಬಿಟ್ಟು ನಾವೇ ಮಿಕ್ಸ್ ಮಾಡೋಣ ಅಂತ ಮಿಕ್ಸ್ ಮಾಡ್ತಾ ಇದ್ವಿ. ಇದು ಯಾಕೋ ಸ್ಮೆಲ್ ಬರ್ತಿಲ್ಲ ಅಂತ ಅಣ್ಣ ತೋರಿಸ್ತಾ ಇದೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡೋಕ್ಕೆ ಅಂತ ಮಿಕ್ಸ್ ಮಾಡ್ತಾ ಇದ್ವಿ. ಬಿಸ್ತಾಯ್ತು ಅಂತ ಬೇಗ ಕಲ್ಸ್ಕೊಂಡು ಆಗಲೇ 12 ಗಂಟೆ ಟೈಮ್ ಆಗಿತ್ತು. ಅಂದ ತಕ್ಷಣ ನಾನು ಟೋಪಿ ಹಾಕ್ಕೊಂಡು ರೆಡಿ ಆಗ್ಬಿಟ್ಟೆ. ಆರ್ಸೋಣ ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಕಳ್ಸೋಕೋಣ ಅಂತ ಮೊದಲೇ ನಾವು ಆಟೋಮೇಷನ್ ಮಾಡೋದು ಪ್ಲೇ ಮಾಡೇ ಬಿಟ್ಟೆ, ಏನಾಗಲಿ ಅಂತ. ಜೈ ಬಜರಂಗ್ ಬಲಿ. ಹಿಡಿದಿರೋ ಮೈಗಲ್ಲು ಉದ್ದಗಲಕ್ಕೂ ಕೇಳಿ ನೋಡು ರಾಯ ಭಾರಿ ಭೈರವಿರಣಗಲ್ಲು. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಗಾಳನೆ ಧಿಕ್ಕರಿಸುವನಿವನೆಲ್ಲು. ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲು. ಬಡವರ ಬದುಕನ್ನು ಕಾಯಲು ನಿಂತ ಸಿಂಹ ಕೇಸರಿ ಬಾ. ಅಂತ ಲ್ಯಾಂಡಿಂಗ್ ಮಾಡ್ತಾನೇ ಇದ್ದೆ. ಸ್ವಲ್ಪ ಕೆಳಗಡೆ ಲೆವೆಲ್ ಇರಲಿಲ್ಲ, ಆದ್ರೂ ನೋಡ್ಕೊಂಡು ಇಳಿಸ್ತಾನೆ ಇದ್ದೆ. ಲ್ಯಾಂಡಿಂಗ್ ನಿಧಾನಕ್ಕೆ ಮಾಡ್ತಾನೇ ಇದ್ದೆ. ಮಾಡ್ತಾ ಅಂತೂ ಇಂತೂ ನಿಧಾನಕ್ಕೆ ಲ್ಯಾಂಡಿಂಗ್ ಮಾಡೇ ಬಿಟ್ಟೆ. ಲ್ಯಾಂಡ್ ಮಾಡಿಬಿಟ್ಟು ಡ್ರೋನ್ ಅಂತ ಬರ್ತಾ ಇದೆ. ನಮ್ಮ ಬ್ರೋ ಹತ್ರ ಏನೋ ಮಾತಾಡ್ಬೇಕಂದ್ಬಿಟ್ಟು ಕರೆದೆ ನಮ್ಮ ಬ್ರೋನು ಬಂದರು. ನಮ್ಮ ಬ್ರೋಗೂ ನಾನು ಏನೋ ಮಾತಾಡಬೇಕಾದ್ರೆ ಏನೋ ಹೇಳ್ತಾ ಇದ್ದೆ. ಅದನ್ನು ಕಂಡುಬಿಟ್ಟು ಆ ಅಜ್ಜ ಯಾಕೆ ತಲೆಗೆ ಇರ್ಕೊಂತ ಇತ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಮಾತಾಡಿ ಡ್ರೋನ್ ಔಷಧಿ ಹಾಕ್ಬಿಟ್ಟು ಡ್ರೋನ್ ಕಳಿಸಿದೆ. ಡ್ರೋನ್ ಮೇಲ್ಗಡೆ ಸ್ಪ್ರೇ ಮಾಡ್ತಾ ಇತ್ತು. ಕೆಳಗಡೆ ಅಜ್ಜ ಬಂದ್ಬಿಟ್ಟು ನನ್ನ ಹತ್ರ ಮಾತಾಡ್ತಾ ಇದ್ದ. ಏನೇನೋ ಮಾತಾಡ್ತಿದ್ದ. ನಾನು ಅಜ್ಜ ಬಾಯಿ ಮುಸ್ಸಾಕಂತಾನೆ, ಅಜ್ಜ ನಿಮ್ಗೆ ಲವರ್ ಇದ್ದಾರಾ ಅಂತ ಕೇಳಿದೆ. ಈಗ ಅವಾಗಿದ್ರಪ್ಪ ಈಗ ಯಾರೋ ಇಲ್ಲ ಅಂತ ಹೇಳ್ದೆ. ಅಜ್ಜ ನಿಮ್ಮ ಕಡೆ ಲವ್ ಹೆಂಗೆ ಮಾಡ್ತಿದ್ದೀರಾ ಅಂದ್ರೆ ಮುಗಿಸ್ಕೊಂಡು ನಮ್ಮ ಮನೆ ಕಡೆ ನಾವು ಹೊರಟ್ವಿ. ಹೋಗ್ಬೇಕಾದ್ರೆ ಬಾಲು ಅಣ್ಣ ಏನು ಹೇಳ್ತಾನೇ ಇತ್ತು. ಹೇಳ್ತಾ ಮಾತಾಡಿದ್ಬಿಟ್ಟು ಏನಂತ ಊರ ಕಡೆ ಬಂದೇ ಬಿಟ್ವಿ.